ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಮ್ಮ ದರ್ಶನ್ ಅವರ ಫ್ಯಾನ್ ಕ್ರೇಜ್ ಹೇಗೋ ಹಾಗೆ ತಮಿಳ್ ಇಂಡಸ್ಟ್ರಿಲಿ ಅಜಿತ್ ಕುಮಾರ್ ಅವರ ಫ್ಯಾನ್ ಕ್ರೇಜು ಹಾಗೆ ಅಂತ ಕೆಲವರು ಹೇಳ್ತಾರೆ. ಅದು ನಿಜವಾಗ್ಲೂ ಹೌದು. ಯಾಕಪ್ಪ ಅಂದ್ರೆ ಅವರ ಹಿಂದಿನ ಸಿನಿಮಾ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರು ಆ ಥರ ಜನ ಅವರಿಗೆ ಬರ್ತಾರೆ. ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ಅನ್ಕೊಂಡಿದ್ದೊಂದೇ, ಜಸ್ಟ್ ಕನ್ನಡ ಸಿನಿಮಾಗಳ ರಿವ್ಯೂಸು ಹಾಗೆ ಟೀಸರ್ ರಿವ್ಯೂ, ಟ್ರೈಲರ್ ರಿವ್ಯೂಗಳು ಮಾತ್ರ ಮಾಡ್ಬೇಕಂತ. ಆದ್ರೆ ಕೆಲವೊಂದು ಸತಿ ನಂಗೆ ಅನಿಸ್ತಾ ಇರುತ್ತೆ, ಒಳ್ಳೆ ಸಿನಿಮಾಗಳು ನೋಡಿದಾಗ ಅದು ರಿವ್ಯೂ ಯಾಕೆ ನಾನು ಮಾಡಬಾರ್ದು, ಬೇರೆ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ ಮಾಡೋಣ ಅಂತ. ಆದ್ರೆ ಪ್ರತಿ ಸತಿ ನಾನು ಫೀಲಿಂಗ್ಸ್‌ನ ಕಂಟ್ರೋಲ್ ಮಾಡ್ಕೊಂಡು ಆ ಹೆಜ್ಜೆನ ಹಿಂದಿಡ್ತಿದ್ದೆ ಮಾಡೋದು ಬೇಡ ಅಂತ. ಬಟ್ ಇವತ್ತು ಒಂದು ಟೀಸರ್‌ನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಆ ಟೀಸರು ಯಾವ್ದಪ್ಪ ಅಂದ್ರೆ ತಮಿಳ್ ಸಿನಿಮಾ. ಹೌದು, ಆ ಸಿನಿಮಾದ ಟೀಸರ್ ನಂಗೆ ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಅನಿಸ್ತು. ಸೊ ನಿಮ್ಗೆಲ್ರಿಗೂ ನನ್ನ ಒಪಿನಿಯನ್‌ನ ತಿಳಿಸೋಣ ಅಂತ ಬಂದೆ. ಹಾಗೆ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಅದಿಕ್ ರವಿಚಂದ್ರನ್ ಅವರು. ಆದ್ರೆ ಸಿನಿಮಾದ ಹೆಸರು ಗುಡ್ ಬ್ಯಾಡ್ ಅಗ್ಲಿ ಅಂತ. ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ಅಜಿತ್ ಕುಮಾರ್ ಅವರು ಇದ್ದಾರೆ. ಅವರ ಹಿಂದಿನ ಸಿನಿಮಾ ವಿಡಯ ಮುಯರ್ಚಿ ಏನೋ ಸಮಥಿಂಗ್ ಈ ತರ ಇತ್ತು. ಆ ಸಿನಿಮಾ ಎಷ್ಟು ಮಟ್ಟಿಗೆ ಹಿಟ್ ಆಗಿದೆ ಅನ್ನೋದು ಐಡಿಯಾ ಇಲ್ಲ. ಯಾಕಪ್ಪ ಅಂದ್ರೆ ಅದು ಕಲೆಕ್ಷನ್ ಮಾಡ್ತು, ಬಟ್ ಬಾಕ್ಸ್ ಆಫೀಸ್ ವರ್ಡಿಕ್ಟ್ ಅಲ್ಲಿ ಅದು ಒಂದು ಫ್ಲಾಪ್ ಅಂಡ್ ಆವರೇಜ್ ಅಂತಾನೆ ನ್ಯೂಸ್ ಬರ್ತಾ ಇದೆ ಇವಾಗ. ಬಟ್ ಇವಾಗ ಈ ಸಿನಿಮಾದ ಟೀಸರ್ ನೋಡಿದ್ರೆ ಅವ್ರು ನೆಕ್ಸ್ಟ್ ದೊಡ್ಡದಾಗಿ ಕಮ್‌ಬ್ಯಾಕ್ ಮಾಡ್ತಾರೆ. ಹೌದು, ಅವ್ರು ಆಕ್ಚುಲಿ ಅವ್ರ ಸಿನಿಮಾಗಳೆಂತ ಎಲ್ಲ ಮಾಸ್ ಆಗಿರ್ತವೆ. ಬಟ್ ಈ ಸಿನಿಮಾದ ಟೀಸರ್ ನೀವು ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದರಲ್ಲಿ ಇಟ್ಟಿರುವಂಥ ಪ್ರತಿಯೊಂದು ಶಾರ್ಟ್ಸು, ಹಾಗೆ ಅಜಿತ್ ಅವರ ಸ್ಕ್ರೀನ್ ಪ್ರೆಸೆನ್ಸು, ಹಾಗೆ ಅದಿಕ್ ರವಿಚಂದ್ರನ್ ಅವರು ಡೈರೆಕ್ಷನ್ ಮಾಡಿದಂಥ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ನನ್ನ ನಂಬಿಕೆ. ಯಾಕಪ್ಪ ಅಂದ್ರೆ ಅವರು ಹಿಂದಿನ ಸಿನಿಮಾ ಯಾವ್ದಪ್ಪ ಅಂದ್ರೆ ಅವ್ರದ್ದು ಮಾರ್ಕ್ ಆಂಟೋನಿ ಅಂತ ಒಂದು ಸಿನಿಮಾ ಮಾಡಿದ್ರು. ಎಲ್ಲರೂ ನೋಡಿರ್ತೀರ. ಯಾಕಪ್ಪ ಅಂದ್ರೆ ಅದು ನಾನು ನೋಡಿದ್ದೆ, ಕನ್ನಡದಲ್ಲೇ ನೋಡಿದ್ದೆ ಆ್ಯಕ್ಚುಲಿ. ಬಟ್ ತುಂಬ ಸಖತ್ತಾಗಿ ಒಂದು ಕಾಮಿಡಿ ಮಾಸ್ ಎಂಟರ್‌ಟೈನರ್ ಸಿನಿಮಾ ಬಂದಿತ್ತು. ಈ ಸಿನಿಮಾನು ಒಂದು ಹಾಗೆ ಅದೇ ಫ್ಲೇವರಲ್ಲಿ ಇದೆ ಗುರು. ನಿಜವಾಗ್ಲೂ ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು, ಹಾಗೆ ಪ್ರತಿ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಅದ್ರ ಟೆಕ್ನಿಕಲಿ ವೈಸು ತುಂಬ ಚೆನ್ನಾಗಿ ಮೂಡಿದೆ. ಆಮೇಲೆ ಅಲ್ಲಿ ತೋರಿಸಿರೋದಂಥ ಒಂದು ಬ್ಯಾಕ್ ಗ್ರೌಂಡು, ಹಾಗೆ ಅಲ್ಲಿಂದ ದೊಡ್ಡ ಸ್ಕೇಲು ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಸಿನಿಮಾದ ನಾನು ಅಂದರೆ ಟೀಸರ್ ರಿವ್ಯೂ ಮಾಡಿದೆ. ಇನ್ಮೇಲೆ ಅದು ಯಾವ ಭಾಷೆ ಆದರೂ ಆಗಿರಲಿ, ಒಳ್ಳೆ ಸಿನಿಮಾಗಳು ಹಾಗೂ ಒಳ್ಳೆ ಟೀಸರ್‌ಗಳ ರಿವ್ಯೂ ನಾನು ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಮಾಡಬೇಕು ವಿಡಿಯೋ ಅನ್ನೋದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗೋಣ. ಬಾಯ್.